If you wanna do masters in any domain in a UK, watch this video till last. ಬೆಳಗಾವಿ ಹುಡುಗನ ಲಂಡನ್ ಜೀವನಕ್ಕೆ ಸ್ವಾಗತ. ಹೆಂಗತಿರಿ ನಮ್ಮ ಮಂದಿ? ಈ ವಿಡಿಯೋದಾಗ ನಾನು ಕೋರ್ಸ್ ಸೆಲೆಕ್ಷನ್ ಬಗ್ಗೆ ಹೇಳ್ತೀನಿ. ಮತ್ತು ನಾನು ಇನ್ನು ವಿಡಿಯೋದಾಗ ಹೇಳಿದಂಗೆ ನಂಗೆ ಯಾರ್ಯಾರು ಮೆಸೇಜ್ ಮಾಡಿದ್ರಿ ಎಲ್ಲರಿಗೂ ರಿಪ್ಲೈ ಕೊಟ್ಟೇನಿ. ಮತ್ತೇನಾದರೂ ಡೌಟ್ ಇದ್ರೆ ಕೇಳ್ಬೋದು. ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಕ್ರಾಸ್ ಡಿಗ್ರಿ ಆರ್ ಚೇಂಜ್ ಯುವರ್ ಫೀಲ್ಡ್ ಫಾರ್ ಮಾಸ್ಟರ್ಸ್. ಇದು UK ಮತ್ತು ಆಸ್ಟ್ರೇಲಿಯಾದಾಗ ಫುಲ್ ಫ್ಲೆಕ್ಸಿಬಲ್ ಐತಿ. ಇದೇನಂತಂದ್ರೆ ಈಗ ನೀವು ಏನಾದರೂ ಬ್ಯಾಚುಲರ್ಸ್ ಸಿವಿಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಲ್ಲಾಂದ್ರೆ ಫೈನಾನ್ಸ್ ಮಾಡಿದ್ರ ನೀವು ಮಾಸ್ಟರ್ಸ್ದಾಗ ಬೇರೆ ಫೀಲ್ಡ್ ಸಬ್ಜೆಕ್ಟ್ ತಗೋಬಹುದು. ಲೈಕ್ ಈಗ ನಾನು ಏನಾದರೂ ಸಿವಿಲ್ ಇಂಜಿನಿಯರ್ ಮಾಡಿದ್ನಿ ಅಂದ್ರೆ ಬ್ಯಾಚುಲರ್ಸ್ದಾಗ ನಾನು ಡೇಟಾ ಸೈನ್ಸ್ ಮಾಡ್ಬೋದು, AI ಮಾಡ್ಬೋದು. ಇಲ್ಲ ನಾನು ಕಂಪ್ಯೂಟರ್ ಸೈನ್ಸ್ ಮಾಡಿದ್ನಿ ಅಂದ್ರೆ ನಾನು ಮೆಕ್ಯಾನಿಕಲ್ದಾಗ ಮಾಸ್ಟರ್ಸ್ ಮಾಡ್ಬೋದು. ಯಾರಾದರೂ ಕ್ರಾಸ್ ಡಿಗ್ರಿ ಮಾಡ್ಬೇಕಂತ ಪ್ಲಾನ್ ಇತ್ತಂದ್ರೆ UK ಆಸ್ಟ್ರೇಲಿಯಾ ಬೆಸ್ಟ್ ಆಪ್ಷನ್ ಫಾರ್ ದೆಮ್. US-ದಾಗ ಮಾಡ್ಬೇಕಂದ್ರೆ ಅಲ್ಲಿ ಸ್ವಲ್ಪ ಟಫ್ ಆಗ್ತೈತಿ. ಯು ವಿಲ್ ಟೆಲ್ ಟು ಕಂಪ್ಲೀಟ್ ಪ್ರೀ ರಿಕ್ವೆಸೈಟ್ ಸಬ್ಜೆಕ್ಟ್ಸ್. ಅದೇನಾದರೂ ಜರ್ಮನ್ದಾಗ ಮಾಡ್ಬೇಕಾದ್ರೆ ಇದು ಭಾಳ ಸ್ಟ್ರಿಕ್ಟ್. ನೆಕ್ಸ್ಟ್ ಮಾಸ್ಟರ್ಸ್ ಇನ್ ಮೆಡಿಕಲ್ ಫೀಲ್ಡ್ ಫಾರ್ ಡೆಂಟಿಸ್ಟ್, ನರ್ಸ್ ಆರ್ ಅದರ್ ಫೀಲ್ಡ್ ಆಫ್ ಮೆಡಿಕಲ್ ಸೈಡ್ ಅವ್ರಂತೂ ಫುಲ್ ಅಪಾರ್ಚುನಿಟಿ ಇದಾವು. ಯಾಕಂದ್ರೆ ಇಲ್ಲಿ UK-ದಾಗದು NHS ಫುಲ್ ಬೂಮಿಂಗ್ ಐತಿ. ಅವ್ರು ಜಸ್ಟ್ ಬಯೋಮೆಡಿಕಲ್ ಇಲ್ಲಾಂದ್ರೆ ಮೈಕ್ರೋಬಯಾಲಜಿದಾಗ ಯಾವ್ದಾದ್ರು ಒಂದು ಮ್ಯಾನೇಜ್ಮೆಂಟ್ ಮಾಸ್ಟರ್ಸ್ ಬಂದ್ಬಿಟ್ಟು ಇಲ್ಲಿ NHS ಜಾಯ್ನ್ ಆಗ್ಬೋದು. NHS ಅಂದ್ರೆ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಇನ್ UK. ಮತ್ತು ಇಲ್ಲಿ ನಿಮಗೆಲ್ಲ ಮಾಸ್ಟರ್ಸ್ ಆಲ್ಮೋಸ್ಟ್ 1 year ಡಿಗ್ರಿ ಸಿಗ್ತೈತಿ. ಇದ್ರ ಜೊತೆ ನೀವು ಅಡಿಷನಲ್ ಪ್ಲೇಸ್ಮೆಂಟ್ ಇಯರ್ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ಇದಂಗೆ ವರ್ಕ್ ಆಗ್ತದಂದ್ರೆ ನಾವ ಖುದ್ದಾಗಿ ಜಾಬ್ ಇಲ್ಲಾದ್ರೆ ಇಂಟರ್ನ್ಶಿಪ್ ಹುಡುಕ್ಬೇಕು. ಅದ ನೆಕ್ಸ್ಟ್ ನಮ್ಮ ಸ್ಟೂಡೆಂಟ್ ವೀಸಾನ ಪ್ಲೇಸ್ಮೆಂಟ್ ಇಯರ್ ಅಂತ ಒಂದು ಎಕ್ಸ್ಟ್ರಾ ಇಯರ್ ವೀಸಾ ಸಿಗ್ತೈತಿ ವಿತೌಟ್ ಅಪ್ಲೈಯಿಂಗ್ PSW. ಮತ್ತು ಇಲ್ಲಿ ಎಲ್ಲ ಆಲ್ಮೋಸ್ಟ್ ಮಾಸ್ಟರ್ಸ್ದಾಗ ರಿಟರ್ನ್ ಎಕ್ಸಾಮ್ ಅನ್ನೋ ಕಾನ್ಸೆಪ್ಟ್ ಇರಂಗಿಲ್ಲ. ವರ್ಚುವಲ್ ಅಸೈನ್ಮೆಂಟ್ ಕೊಡ್ತಾರೋ ಅದನ್ನು ವಿದಿನ್ ಡೆಡ್ ಲೈನ್ ನಾವು ಸಬ್ಮಿಟ್ ಮಾಡಬೇಕು. ಅದೇನಷ್ಟು ಸ್ಟ್ರೆಸ್ಫುಲ್ ಇರಂಗಿಲ್ಲ, ಆದ್ರೆ ನಾವು ನಮ್ಮ ಸ್ಟಡಿ ಮಾಡ್ಕೋತಿರ್ಬೇಕು. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಪ್ರಾಜೆಕ್ಟ್ ಡೆಸರ್ಟೇಷನ್ ಮ್ಯಾಗ ವರ್ಕ್ ಮಾಡಬೇಕು. ಅದು ಇಂಡಿವಿಜುವಲ್ ಇರ್ತೈತಿ. ಆಲ್ಮೋಸ್ಟ್ ಹಾಫ್ ಆಫ್ ದ ವೆಟೇಜ್ ಡೆಸರ್ಟೇಷನ್ ಮ್ಯಾಗ ಇರ್ತೈತಿ. ಸೊ ನಾವು ಯಾವಾಗ ಜಾಬ್ ಅಪ್ಲೈ ಮಾಡ್ತೇವಲ್ಲ ಈ ಡೆಸರ್ಟೇಷನ್ ಭಾಳ ಹೆಲ್ಪ್ ಆಗ್ತೈತಿ. ಅಂದ್ರೆ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ನಾವು ಯಾವ ಪ್ರಾಜೆಕ್ಟ್ ಮ್ಯಾಗ ವರ್ಕ್ ಮಾಡೇವಂತ, ಮತ್ತು ನಮಗೆ ಏನೇನು ನಾಲೆಜ್ ಐತಿ ಅದ್ರಾಗೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಟಿಪ್ ಫಾರ್ ನ್ಯೂ ಸ್ಟೂಡೆಂಟ್: choose UK if you wanna change your domain and you don't wanna written exams. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.